ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ಮುನೇಶ್ವರ ಸ್ವಾಮಿ ಪೂಜೆದು ಎರಡನೇ ದಿನದ್ದು ಇದು. ಬೆಳಗ್ಗೆ 6 ಗಂಟೆಗೆ ಪೂಜೆ ಶುರು ಮಾಡಿರೋದಿದು. ಹೋಮ ಮತ್ತು ಕಳಶಗಳೆಲ್ಲ ಇವತ್ತೇ ಎತ್ತೋದು. ಇದು ಸೋಮವಾರದ್ದು ವ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ಹೋಮಕ್ಕೆ ಎಲ್ಲ 3 ಜೋಡಿಗಳು ಕೂತಿದ್ದಾರೆ. ತುಂಬ ಚೆನ್ನಾಗಾಯಿತು ಪೂಜೆಗಳೆಲ್ಲ. ಮತ್ತು ಇವಾಗ ಕಲಶ ಎಲ್ಲ ಎತ್ಕೊಂಡು ಊರೆಲ್ಲ ಓಡಾಡ್ಕೊಂಬರ್ತಾರೆ. ಈ ಥರ ಮಾಡೋದ್ರಿಂದ ದೇವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು, ಮೆರವಣಿಗೆ ದೇವ್ರಿಗೆ ಈ ಥರ ಮಾಡೋದು. ಈ ಥರ ಮಾಡಿದ್ರೆ ದೇವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ದಂಗೆ ಆಗುತ್ತೆ. ನೋಡಿ, ಈಗ ಹೋಮ ಎಲ್ಲ ಮುಗಿತಾ ಬಂದಿದೆ. ಇದು ಡೋಲ್ ಸೌಂಡ್ ಎಲ್ಲ ಹಾಕಿದ್ರೆ ಗೊತ್ತಿಲ್ಲ, ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಹಾಕಿಲ್ಲ, ಮ್ಯೂಟ್ ಮಾಡಿದ್ದೀನಿ. ನಾನೇ ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಪೂಜೆಗಳೆಲ್ಲ ಚೆನ್ನಾಗಾಯಿತು. ಡೋಲೆಲ್ಲ ತುಂಬ ಚೆನ್ನಾಗಿ ಹೊಡೆದ್ರು. ನೋಡಿ, ಕಲಶ ಬಂದು 41 ಕಲಶ ಇಕ್ಕಿದ್ದಾರೆ. ಜನಗಳು ಅಷ್ಟೇ 41 ಜನ ಕಲಶಗಳು ಎತ್ಕೊಂಡು ಊರೆಲ್ಲ ಓಡಾಡ್ಕೊಂಬಂದ್ರಿ. ದೇವಸ್ಥಾನಗಳಿದ್ದಾವೆ, ಹಳೆ ದೇವಸ್ಥಾನಗಳು, ಅಲ್ಲೆಲ್ಲ ಹೋಗಿ ರೌಂಡ್ ಹಾಕ್ಕೊಂಡು ಬಂದ್ವಿ. ನೋಡಿ, ಈಗ ಹೋಮ ಎಲ್ಲ ಮುಗಿತಾ ಬಂದಿದೆ. ಈಗ ಎಲ್ರಿಗೂ ಕಲಶಗಳನ್ನ ಕೊಟ್ಟು ರೌಂಡ್ ಹಾಕ್ಕೊಂಬರ್ತಾರೆ. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ನೈಬರ್ಸು ಕೂಡ ತುಂಬ ಜನ ಎಲ್ಲ ಕಲಶಗಳೆಲ್ಲ ಎತ್ತಿದ್ರು, ರಿಲೇಟಿವ್ಸು, ನೈಬರ್ಸು ಎಲ್ಲರೂ. ಹೋಮಗಳು ಅಷ್ಟೇ ತುಂಬ ಚೆನ್ನಾಗಿ ನಡೀತು. ಪೂಜೆಗಳು, ಹೋಮ ಎಲ್ಲ ಚೆನ್ನಾಗಿ ನಡೀತು. ಮತ್ತು ಈ ಪೂಜೆ ಎಲ್ಲ ಆದಮೇಲೆ ಊಟ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ರಿಗೂ. ಆ ವಿಡಿಯೋ ಹಿಡಿಯೋಕ್ಕಾಗಿಲ್ಲ ನಾನು. ಇದು ಟೋಟಲ್ಲು 4 ದಿವಸ ಇದೆ. 1 ದಿವಸ ಮಾತ್ರ ಮೆರವಣಿಗೆ ಇದೆ. ಅವತ್ತು ಏನು ಪೂಜೆಗಳಿರೋದಿಲ್ಲ, ಮೆರವಣಿಗೆ ಮಾತ್ರ ಇರುತ್ತೆ. ತುಂಬ ಚೆನ್ನಾಗಿತ್ತು. ನೋಡಿ, ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಹಾಯ್ ಹೇಳ್ರಿ. ಹೇಳ್ರಿ, ಹಂಗೆ ಏನ್ ಫಂಕ್ಷನ್ ದೊಡ್ಡಮ್ಮ? ಇವತ್ತು ಮುನೇಶ್ವರನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಸುದರ್ಶನ ಹೋಮ ಎಲ್ಲ ಇದೆ. ಇವತ್ತು ವಿಶೇಷ ನಮಗೆ. ಮತ್ತೆ ಹೇಳ್ರಿ. ಇನ್ನ ಆಚೆ ಇದ್ದಾರೆ ಎಲ್ಲ ಗೆಸ್ಟ್ ಎಲ್ಲ. ಮಾಡಿದೀವಿ, ಹಾಕೋ ರೀಲ್ಸ್ ವ್ಯೂ ಎಷ್ಟು ಬರೋದು ನೋಡೋಣ. ಬನ್ನಿ, ತೋರಿಸ್ತೀನಿ ಯಾರ್ಯಾರಿದ್ದಾರೆ ಅಂತ. ಇವತ್ತು ಹೋಮ ಎಲ್ಲ ಮಾಡಿದ್ರು, ವಿಡಿಯೋ ಬರುತ್ತೆ ನೋಡಿ. ನೋಡಿ, ನವೀನ್, ಗುಡ್ ಮಾರ್ನಿಂಗ್. ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಪೂಜೆ ಹೇಳೋ? ಮುನೇಶ್ವರನ ಪೂಜೆ, ಹೋಮ. ನೋಡಿ, ಹೇಳು. ಏನು ಪೂಜೆ ಇರೋದು ಹೇಳು? ಮುನೇಶ್ವರನ ಹೋಮ, ಮುನೇಶ್ವರ ದೇವಸ್ಥಾನ ಪೂಜೆ. ಇವರೆಲ್ಲ ನಮ್ಮ ಡ್ಯಾಡಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ನವೀನ್. ಮಾತಾಡ, ಯಾಕ ಹೋಮದಲ್ಲಿ ಕುತ್ಕೊಂಡ್ಬಿಟ್ಟು ಟಯರ್ಡ್ ಆಗೋಗಿದ್ಯಾ? ಅದಕ್ಕೆ ಟಯರ್ಡ್ ಆಗ್ಬಿಟ್ಟು ಅವ್ನು ಮಾತಾಡಕತ್ತ ಇಲ್ಲ. ಹೋಮ ಎಲ್ಲ ತುಂಬ ಚೆನ್ನಾಗಾಯ್ತು.
ದೀಪ್ತಿ ಏನು ಮಾತಾಡ್ತಲ್ಲ ಸೈಲೆಂಟ್ ಬ್ಲಾಗರ್ ಆ್ಯಕ್ಚುಲಿ ಯಾವಾಗಲೇ ಬರಲಿಲ್ಲ, ಓಪನ್ ಆಗಿ ಮೇಲೆ ಬಿಸಿ ಇತ್ತು. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಬಿಸಿ. ಅದು ಇಂಪಾರ್ಟೆಂಟ್. ಸ್ಕೂಲ್ ಇಂಪಾರ್ಟೆಂಟ್ ಫಸ್ಟು, ಎಕ್ಸಾಮ್ ಅಲ್ಲ, ಅದಕ್ಕೆ ಸ್ಕೂಲ್ ಹಾಗೆ ನೋಡಿ ಎಲ್ಲ ನೈಬರ್ಸ್ ಎಲ್ಲ ಕೂತಿದ್ದಾರೆ, ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ನಾನೇ ಈ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಕು ಅದು ಇದು ಇದ್ರೆ ಎಲ್ಲ ಕಾಪಿರೈಟ್ ಬರ್ತಾಯಿದೆ, ಸೊ ಅದಕ್ಕೆ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಇದು ನೋಡಿ ಅಕ್ಕಯ್ಯಮ್ಮನವರು ದೇವ್ರುಗಳು. ಇದು ನೋಡಿ ಈ ದೇವ್ರಿಗೇ ಇವಾಗ ಪ್ರತಿಷ್ಠಾಪನೆ ಮಾಡೋದು. ಈಗ ಕಲಶಗಳೆಲ್ಲ ಎತ್ತೋದಕ್ಕೆ ಹಾಲಾಭಿಷೇಕ ಮಾಡ್ತಾಯಿದ್ದಾರೆ. ಈ ಅಭಿಷೇಕ ಮಾಡೋವಾಗ ಅದೇ ಥರ ಕಲಶಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬರೋಷ್ಟರಲ್ಲಿ ದೇವ್ರನ್ನ ಅಲಂಕಾರ ಮಾಡಿರ್ತಾರೆ. ನೋಡಿ ಹಾಲಲ್ಲಿ ಅಭಿಷೇಕ ಮಾಡ್ತಾಯಿದ್ದಾರೆ. ಈಗ ಮೊಸರಲ್ಲಿ ಅಲಂಕಾರ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಇವಾಗ ಹನಿ ಮತ್ತು ಮೊಸರು ಅಲ್ಲಿ ಅಲಂಕಾರ ಮಾಡ್ತಾಯಿದ್ರು. ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಕಲಶ ಎತ್ಕೊಂಡು ಹೋಗೋದಕ್ಕೆ. ನೋಡಿ ಎಷ್ಟು ಜನ ಇದ್ದಾರೆ, 41 ಜನ ಇದ್ದರು. ಎಲ್ಲರೂ ಕಲಶ ಎತ್ಕೊಂಡು ಹೋದ್ವಿ. ಊರಲ್ಲಿರೋ ದೇವಸ್ಥಾನಗಳಿಗೆ, ಹಳೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೆಗ್ದಿದ್ದೀನಿ. ನಾನು ಕಲಶ ಎತ್ತಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ತೆಗಿಯೋಕ್ಕಾಗಿತ್ತು. ಎಲ್ಲರೂ ಫೋಟೋಗಳು ಇಟ್ಕೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ ಈಗ ಜೇನುತುಪ್ಪ ಹಾಕ್ತಾಯಿದ್ದಾರೆ ದೇವ್ರ ಮೇಲೆ, ಮತ್ತು ಸಕ್ಕರೆ. ಇವಾಗ ಪಂಚಾಮೃತ, ಅದು ಬಾಳೆಹಣ್ಣು, ಆ ಥರ ಫ್ರೂಟ್ಸ್ ಎಲ್ಲ ಹಾಕಿ ಪಂಚಾಮೃತ ಮಾಡ್ತಾಯಿದ್ದಾರೆ. ಈಗ ನೋಡಿ ನೀರೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಈಗ ಅವರು ರೆಡಿ ಮಾಡ್ಕೊಳೋಷ್ಟರಲ್ಲಿ ನಾವು ಊರೆಲ್ಲ ಹೋಗಿ ಮೆರವಣಿಗೆ ಹೋಗ್ಬಿಟ್ಟು ಬರಬೇಕು. ಕಲಶಗಳೆಲ್ಲ ಎತ್ಕೊಂಡು ಮೆರವಣಿಗೆ ಹೋಗ್ಬಿಟ್ಟು ಬರಬೇಕು. ಈಗ ಕಲಶಗಳಿಗೆಲ್ಲ ಪೂಜೆ ಮಾಡಿ ಕಲಶಗಳನ್ನೆಲ್ಲ ಒಬ್ರೊಬ್ರಿಗೆ ಕೊಡ್ತಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಓಡಾಡ್ಕೊಂಬರೋದೇ ತುಂಬ ಸ್ವಲ್ಪ ಕಾಲು ನೋವು ಬಂತು ಅಷ್ಟೇ. ಎಲ್ಲರಿಗೂ ಇದೇ ಥರ ತಲೆ ಮೇಲೆ ಕಲಶಗಳನ್ನೆಲ್ಲ ಇರಿಸಿ ದೇವಸ್ಥಾನಗಳಿಗೆ ಹೋದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, 41 ಜನ ಇದ್ದಾರೆ. ಎಲ್ಲರೂ ಕಲಶಗಳು ಎತ್ಕೊಂಡು ದೇವರಿಗೆ ರೌಂಡ್ ಹಾಕ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಮುನೇಶ್ವರ ದೇವ್ರಿಗೆ ರೌಂಡ್ ಹಾಕ್ಕೊಂಡು ದೇವ್ರುಗಳಿಗೆಲ್ಲ ಹೋಗ್ಬೇಕಿವಾಗ. ನೋಡಿ ಎಲ್ಲ ಕಲಶಗಳು ಎತ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ವಿಡಿಯೋದಲ್ಲಿ ಅಷ್ಟೊಂದು ವಿಡಿಯೋ ಹಿಡಿಯೋಕ್ಕಾಗಿರಲಿಲ್ಲ, ಯಾಕಂದರೆ ಕಲಶ ಎತ್ತಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿರೋದು. ಸ್ವಲ್ಪ ಜನ ಮಿಸ್ ಆಗಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 3 ನೆಕ್ಸ್ಟ್ ಬರುತ್ತೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.